ಡಾಕ್ಟರ್ ಗುಮ್ಗೋಳ್ ಮಠ್ ಅವರೇ, ನಮಸ್ಕಾರ. ನಮಸ್ಕಾರ ಕೇಶವಮೂರ್ತಿ ಅವರೇ. ತಾವು ಈ ದಿವಸ ಕೃಷಿ ಮಾರುಕಟ್ಟೆ ಸವಾಲುಗಳು ಮತ್ತು ಅವಕಾಶಗಳು ಈ ಕುರಿತು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ತಾವು ವಿಶೇಷವಾಗಿ ಹೈದರಾಬಾದ್ನಲ್ಲಿರುವಂತಹ ಮ್ಯಾನೇಜ್ ಸಂಸ್ಥೆ ರಾಷ್ಟ್ರೀಯ ಕೃಷಿ ಹಾಗೂ ವಿಸ್ತರಣಾ ಕೇಂದ್ರದ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದೀರಿ. ಬಹಳಷ್ಟು ಸಂಶೋಧನೆಗಳನ್ನು ಕೂಡ ಈ ನಿಟ್ಟಿನಲ್ಲಿ ತಾವು ಮಾಡಿದ್ದೀರಿ. ಹೌದು. ಈ ಕೃಷಿ ಮಾರಾಟ ವ್ಯವಸ್ಥೆಯ ಒಂದು ಇತಿಹಾಸ, ಅದರಲ್ಲಾಗಿರುವಂತಹ ಬದಲಾವಣೆಗಳು, ಮುಂದಿನ ದಿನದಲ್ಲಿ ಏನು ಅವಕಾಶಗಳು ಈ ಮಾರುಕಟ್ಟೆ ಕ್ಷೇತ್ರದಲ್ಲಿ ಸೃಷ್ಟಿಯಾಗಬಹುದು, ರೈತ ತನ್ನನ್ನು ತಾನು ಯಾವ ರೀತಿ ಇದಕ್ಕೆ ಸನ್ನದ್ಧಗೊಳಿಸ್ಕೋಬೇಕಾಗ್ತದೆ, ಈ ಎಲ್ಲದರ ಬಗ್ಗೆ ನಿಮ್ಮ ಅನುಭವಗಳನ್ನು ತಾವು ಹಂಚ್ಕೋಬೇಕು. ಒಳ್ಳೆಯದು ಕೇಶವಮೂರ್ತಿ ಅವರೇ. ಈ ಕೃಷಿ ಮಾರುಕಟ್ಟೆ ಹಿನ್ನೆಲೆಗೆ ನಾವು ಸ್ವಲ್ಪ ಹೋಗೋಣ. ಇತಿಹಾಸದಲ್ಲಿ ಕೃಷಿ ಉತ್ಪನ್ನಗಳ ಮಾರುಕಟ್ಟೆಯನ್ನು ನಿಯಂತ್ರಿತಗೊಳಿಸಲು ಬ್ರಿಟಿಷರ ಕಾಲದಲ್ಲೇ 1886ರಲ್ಲಿ ಪ್ರಪ್ರಥಮವಾಗಿ ಬೇರರ್ ಕಾಟನ್ ಆ್ಯಕ್ಟ್ ಅಂತ ಒಂದು ಪಾಸ್ ಮಾಡಿದರು. ಈ ಕೃಷಿ ಹುಟ್ಟುವಳಿಯನ್ನು ನಿಯಂತ್ರಣಗೊಳಿಸಲಿಕ್ಕೆ 3 ಮುಖ್ಯವಾದಂಥ ಉದ್ದೇಶಗಳಿದ್ದವು. ಒಂದು, ರೈತನಿಗೆ ಉತ್ತಮ ಬೆಲೆ ಸಿಗಬೇಕು. ಎರಡನೇದು, ರೈತನಿಗೆ ತಾನು ಮಾರಿದ ಉತ್ಪನ್ನದ ದುಡ್ಡು ಸರಿಯಾದ ಸಮಯಕ್ಕೆ ಸಿಗಬೇಕು. ಮೂರನೇದು, ರೈತರ ಉತ್ಪನ್ನವನ್ನು ತೂಕ ಮಾಡಬೇಕಾದ್ರೆ ಯಾವುದೇ ಥರದ ಮೋಸ ಆಗಬಾರ್ದು. ಸೊ ಈ 3 ಉದ್ದೇಶಗಳಿಂದ ಈ ಕೃಷಿ ಮಾರಾಟವನ್ನು ನಿಯಂತ್ರಣಕ್ಕೆ ತರಲಾಯಿತು. ಕೃಷಿ ಮಾರುಕಟ್ಟೆ ನಿಯಂತ್ರಣವನ್ನು ತಂದ ನಂತರ ಸರ್ಕಾರವು ಏನು ಮಾಡ್ತು ಅಂತಂದರೆ, ತನ್ನ ಪರವಾಗಿ ಮಾರುಕಟ್ಟೆಗಳನ್ನು ಸ್ಥಾಪನೆ ಮಾಡೋದಕ್ಕೆ ಶುರು ಮಾಡಿದ್ರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಕೆಲವು ಮಾರುಕಟ್ಟೆಗಳು ಸ್ಥಾಪನೆ ಆದವು. ನಂತರ ಸ್ವಾತಂತ್ರ್ಯ ಬಂದ ನಂತರ ಮಾರುಕಟ್ಟೆಗಳ ಸ್ಥಾಪನೆ ಸ್ವಲ್ಪ ವೇಗವಾಗಿ ಆಯಿತು. ನಾವು ಇವತ್ತಿಗೆ ನೋಡಬೇಕು ಅಂದರೆ 7200 ನಿಯಂತ್ರಿತ ಮಾರುಕಟ್ಟೆಗಳು ನಮ್ಮ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಇದು 100 ವರ್ಷಕ್ಕಿಂತ ಹಳೆಯದಾದಂತಹ ಒಂದು ಸಂಸ್ಥೆ. ಅಲ್ಲಿಗೆ ಸರಿಸುಮಾರು 2000 ಮಾರುಕಟ್ಟೆ ಚಿತ್ರಣ ಬದಲಾಗೋಕ್ಕೆ ಶುರು ಆಯಿತು. ಯಾಕೆಂದರೆ ನಮ್ಮ ದೇಶ ನಮಗೆ ಬೇಕಾಗುವಷ್ಟು ಆಹಾರ ಉತ್ಪನ್ನವನ್ನು ಉತ್ಪಾದನೆ ಮಾಡೋಕ್ಕೆ ಶುರು ಮಾಡ್ತು. ನಮ್ಮ ಅವಶ್ಯಕತೆ ಪೂರೈಸಿದ ನಂತರ ಮಾರುಕಟ್ಟೆ ಸಮಸ್ಯೆ ಶುರುವಾಯಿತು. ರೈತರಿಗೆಲ್ಲ ಒಳ್ಳೊಳ್ಳೆ ಸವಲತ್ತುಗಳನ್ನು ಈ ಮಾರುಕಟ್ಟೆಗಳು ಕೊಟ್ಟಿದ್ದಾವೆ. ಅದಲ್ಲದೆ ಮಾರುಕಟ್ಟೆಗಳಲ್ಲಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ರು. ಆದರೂ ಎಲ್ಲ ಕಡೆಯೂ ಎಲ್ಲ ರೀತಿಯಿಂದ ವ್ಯವಸ್ಥೆಗಳ ಸೌಲಭ್ಯ ಆಗಲಿಲ್ಲ. ಕೆಲವು ಕಡೆ ಎಲ್ಲ ಒಳ್ಳೊಳ್ಳೆ ವ್ಯವಸ್ಥೆಗಳು ಬಂದವು, ಕೆಲವು ಕಡೆ ಎಲ್ಲ ಈ ಆ್ಯಕ್ಟನ್ನು ಸರಿಯಾಗಿ ಕಾರ್ಯರೂಪಕ್ಕೆ ತರದೇ ಇರುವಂಥ ರಾಜ್ಯಗಳು ಇದ್ದಾವೆ. ಸೊ ಹಾಗಾಗಿ ಏನಾಯಿತು, ಒಂದು ಕಡೆ ಹೆಚ್ಚಿನ ಉತ್ಪನ್ನ ಬಂತು, ಅದರ ಮಾರುಕಟ್ಟೆ ಸಮಸ್ಯೆ. ಇನ್ನೊಂದು ಕಡೆ ಈ ನಿಯಂತ್ರಿತ ಮಾರುಕಟ್ಟೆಗಳಲ್ಲಿ ಕೆಲವು ನ್ಯೂನತೆಗಳಿದ್ದವು. ಇದನ್ನೆಲ್ಲ ಗಮನಿಸಿ ಸರ್ಕಾರ ಏನು ಮಾಡ್ತು, ಈ ನ್ಯೂನತೆಗಳನ್ನು ಹೋಗಲಾಡಿಸೋದಕ್ಕೆ ಏನಾದರೂ ಒಂದು ಸುಧಾರಣೆ ತರಬೇಕು ಅಂತ ಹೇಳಿಬಿಟ್ಟು 1998ರಲ್ಲಿ ಒಂದು ಟಾಸ್ಕ್ ಫೋರ್ಸ್ ಆನ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂತ ಒಂದು ಸ್ಥಾಪನೆ ಮಾಡಿದರು. ಈ ಟಾಸ್ಕ್ ಫೋರ್ಸು ಎಲ್ಲ ಮಾರುಕಟ್ಟೆ ವಿಷಯಗಳನ್ನು ವಿವರವಾಗಿ ಅಭ್ಯಸಿಸಿ ಇದಕ್ಕೆ ಒಂದು ತಿದ್ದುಪಡಿ ತರಬೇಕು ಅಂತ ಒಂದು ತಮ್ಮ ವರದಿಯನ್ನು ಸಲ್ಲಿಸಿದರು. ಏನಪ್ಪ ಅದು ತಿದ್ದುಪಡಿ ಅಂತಂದರೆ, 2000ವರೆಗೂ ನಿಯಂತ್ರಿತ ಮಾರುಕಟ್ಟೆ ಹೊರತಾಗಿ ಬೇರೆ ಎಲ್ಲೂ ಮಾರಾಟ ಮಾಡೋದಕ್ಕೆ ರೈತರಿಗೂ ಅವಕಾಶ ಇರಲಿಲ್ಲ, ವರ್ತಕರಿಗೂ ಅವಕಾಶ ಇರಲಿಲ್ಲ, ಹಾಗೂ ದಲ್ಲಾಳಿಗಳಿಗೂ ಅವಕಾಶ ಇರಲಿಲ್ಲ. ಅದಕ್ಕೆ ಈ ವರದಿಯಲ್ಲಿ ಈ ಕೆಲವು ಏಕಸ್ವಾಮ್ಯತೆಯನ್ನು ಹೋಗಲಾಡಿಸೋದಕ್ಕೆ ಕೆಲವು ಸಲಹೆಗಳನ್ನು ನೀಡಿದರು. ಆ ಸಲಹೆಗಳು ಏನಪ್ಪ ಅಂತಂದರೆ, ನೀವು ಇತರೆ ಥರದ ಮಾರುಕಟ್ಟೆಗಳೇನಿದ್ದಾವೆ, ನಾವೀಗ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಹೇಳ್ತೇವೆ ಆಂಗ್ಲ ಭಾಷೆಯಲ್ಲಿ, ಒಪ್ಪಂದ ಕೃಷಿ, ರಿಟೇಲ್ ಚೈನ್ ಲಿಂಕೇಜ್ ಅಂತ ಹೇಳ್ತೇವೆ, ಚಿಲ್ಲರೆ ಕಾರ್ಪೊರೇಟ್ದವ್ರು ಏನು ಮಾಡ್ತಾಯಿದ್ದಾರೆ ಆ ಮಾರುಕಟ್ಟೆದು. ಆಮೇಲೆ ರೈತ ಸಂತೆ ಅಂತ ಒಂದು ಇದೆ, ರೈತರು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡೋದು. ಸೊ ಈ ಥರ ಎಲ್ಲ ಕೆಲವು ತಿದ್ದುಪಡಿಗಳನ್ನು ಈ ಮಾಡೆಲ್ ಆ್ಯಕ್ಟ್ 2003 ಅಂತ ನಾವೇನು ಹೇಳ್ತೇವೆ, ಅದರಲ್ಲಿ ಕೇಂದ್ರ ಸರ್ಕಾರದವರು ಕಾರ್ಯರೂಪಕ್ಕೆ ತರಬೇಕು ಅಂತ ಒಂದು ನಿರ್ದೇಶನವನ್ನು ಎಲ್ಲ ರಾಜ್ಯಗಳಿಗೂ ಕೊಟ್ಟರು. ಆದರೆ ಕೃಷಿ ರಾಜ್ಯದ ವಿಷಯ ಆಗಿರೋದ್ರಿಂದ ಎಲ್ಲ ರಾಜ್ಯಗಳು ತಮಗೆ ತಿಳಿದಂತೆ ನಿರ್ದೇಶನಗಳನ್ನು ಕಾರ್ಯರೂಪಕ್ಕೆ ತರಕ್ಕೆ ಶುರು ಮಾಡಿದ್ರು. ಕೆಲವು ರಾಜ್ಯಗಳಲ್ಲಿ ಬಹಳ ಚೆನ್ನಾಗೇ ಈ ವರದಿಯನ್ನು ಜಾರಿ ಮಾಡಲಾಯಿತು. ಕರ್ನಾಟಕವೂ ಸಹ ಒಂದು ಮಾದರಿ ರಾಜ್ಯ. ಕರ್ನಾಟಕ ಅಲ್ಲದೆ ಮಹಾರಾಷ್ಟ್ರ, ಮಧ್ಯಪ್ರದೇಶ, ರಾಜಸ್ಥಾನ್, ಗುಜರಾತ್ ಇಲ್ಲೆಲ್ಲ ಈ ನಿರ್ದೇಶನಗಳನ್ನು 2003 ಆ್ಯಕ್ಟದ ನಿರ್ದೇಶನ ಸರಿಯಾಗಿ ಜಾರಿ ಮಾಡಿದರು. ಇನ್ನು ಕೆಲವು ರಾಜ್ಯಗಳಲ್ಲಿ ಏನಾಯಿತು ಅಂತಂದರೆ, ಈ ಹೊಸ 2003 ಮಾಡೆಲ್ ಆ್ಯಕ್ಟ್ ಅಲ್ಲದೇ ಮುಂಚಿನ ಆ್ಯಕ್ಟ್ಗಳನ್ನೇ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿರಲಿಲ್ಲ. ಈಗ ನಾವು ಪೂರ್ವ ಈಶಾನ್ಯ ರಾಜ್ಯಗಳಂತ ಏನಂತೀವಿ, ಪೂರ್ವ ರಾಜ್ಯ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಮೊದಲಿನ ನಿಯಂತ್ರಿತ ಮಾರುಕಟ್ಟೆ ವ್ಯವಸ್ಥೆಯನ್ನೇ ಸರಿಯಾಗಿ ಕಾರ್ಯರೂಪಕ್ಕೆ ತರಲಿಲ್ಲ ಅವರು. ಅಲ್ಲಿಗೆ ಈಗ ತಂದಿರೋ ಬದಲಾವಣೆಗಳು ಅಲ್ಲಿ ಪ್ರಸ್ತುತ ಆಗಲಿಲ್ಲ. ಅದು ಒಂದು ವಿಷಯ.
ಇನ್ನೊಂದು ವಿಷಯ ಅಂತಂದರೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ, ಈಗಿನ ಆಂಧ್ರ ಪ್ರದೇಶ ಏನಿದೆ, ಅಲ್ಲೂ ಕೂಡ ಕೆಲವು ನಿಯಂತ್ರಿತ ಮಾರುಕಟ್ಟೆಯ ಪ್ರಾವಧಾನಗಳನ್ನು ಸರಿಯಾಗಿ ಕಾರ್ಯರೂಪಕ್ಕೆ ತರಲಿಲ್ಲ. ಸೊ ನಾನು ಹೇಳೋ ಅರ್ಥ ಏನು ಅಂತಂದರೆ, ಎಲ್ಲ ಕಡೆನೂ ಎಲ್ಲ ರೀತಿಯಿಂದ ಇದು ಸುಗಮವಾಗಿ ಕಾರ್ಯರೂಪಕ್ಕೆ ಬರಲಿಲ್ಲ. ಸೊ ಹಾಗಾಗಿ ಸರ್ಕಾರದವ್ರು ಏನು ಮಾಡಿದರು, ಕೇಂದ್ರ ಸರ್ಕಾರ ನಿರ್ದೇಶನವನ್ನು ಕೊಡ್ಬೋದು ಅಥವಾ ಮಾರ್ಗದರ್ಶನವನ್ನು ಮಾಡ್ಬೋದು. ಆದರೆ ರಾಜ್ಯ ಸರ್ಕಾರದ ಒಂದು ಜವಾಬ್ದಾರಿ ಏನಿತ್ತು ಅಂತಂದರೆ, ಇವನ್ನ ಸರಿಯಾಗಿ ಕಾರ್ಯರೂಪಕ್ಕೆ ತಂದರೆ ರೈತರಿಗೆ ಒಳ್ಳೆಯದಾಗುತ್ತೆ ಅನ್ನುವಂಥ ಒಂದು ವಿಚಾರ ಇತ್ತು. ಅದು ಆ ರೀತಿ ಆಗಲಿಲ್ಲ. ಮುಂದೆ ಕೇಂದ್ರ ಸರ್ಕಾರದವ್ರು ಏನು ಮಾಡಿದರು, ಎಲ್ಲ ಕೃಷಿ ಮಾರುಕಟ್ಟೆ ಮಂತ್ರಿಗಳ ಒಂದು ಕಮಿಟಿಯನ್ನು ರಚನೆ ಮಾಡಿದರು. ಆ ಕಮಿಟಿಯವರು 2003 ಮಾಡೆಲ್ ಆ್ಯಕ್ಟದ್ದನ್ನು ಯಾರ್ಯಾರು ಯಾವ್ಯಾವ ರೀತಿ ಕಾರ್ಯರೂಪಕ್ಕೆ ತಂದಿದ್ದಾರೆ ಅನ್ನುವಂಥ ಒಂದು ಅಧ್ಯಯನ ಮಾಡಿ ಒಂದು ವರದಿಯನ್ನು ಸಿದ್ಧಪಡಿಸಿದರು. ವರದಿಯನ್ನು ಸಿದ್ಧಪಡಿಸಿದ ನಂತರ ಮತ್ತೆ ಕೇಂದ್ರ ಸರ್ಕಾರ ನಿರ್ದೇಶನವನ್ನು ಕೊಡೋಕ್ಕೆ ಶುರು ಮಾಡಿದರು. ಇಂತಿಂಥ ರಾಜ್ಯಗಳು ಈ ಒಂದು ಆ್ಯಕ್ಟ್ನಲ್ಲಿರ್ತಕ್ಕಂಥ ಒಂದು ಪ್ರಾವಧಾನಗಳನ್ನು ನೀವು ಸರಿಯಾಗಿ ಕಾರ್ಯರೂಪಕ್ಕೆ ತಂದಿಲ್ಲ, ಅದನ್ನು ನೀವು ಮಾಡೋ ಕೆಲಸ ಮಾಡಬೇಕು ಅಂಥೇಳಿ ನಿರ್ದೇಶನವನ್ನು ಕೊಟ್ಟರು. ಈ ನಿರ್ದೇಶನವೂ ಕೂಡ ಪ್ರಯೋಜನಕ್ಕೆ ಬರಲಿಲ್ಲ. ಅಲ್ಲಿಗೆ ಸರ್ಕಾರ ಮತ್ತೇನು ಮಾಡ್ತು, 2017ರಲ್ಲಿ ಮತ್ತೊಂದು ತಿದ್ದುಪಡಿ ತೊಗೊಂಬಂತು. ಆ ತಿದ್ದುಪಡಿಯಲ್ಲಿ ಮೊದಲಿನ ವಿಷಯಗಳನ್ನು ಸೇರಿಸ್ಕೊಂಡು ಜಾನುವಾರು ಮಾರುಕಟ್ಟೆಗೆ ಮುಂಚೆ ಯಾವುದೇ ಪ್ರಾವಧಾನವಿರಲಿಲ್ಲ. ಅದಕ್ಕೆ ಈ ಸರಿ ಅವರು ಜಾನುವಾರು ಮಾರುಕಟ್ಟೆಯನ್ನು ಕೂಡ ಸೇರಿಸ್ಕೊಂಡು APML ಆ್ಯಕ್ಟ್, ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟಿಂಗ್ ಆ್ಯಂಡ್ ಲೈಫ್ ಸ್ಟಾಕ್ ಆ್ಯಕ್ಟ್ ಅಂತ ಒಂದು 2017ರಲ್ಲಿ ತೊಗೊಂಬಂದರು. ಇದಕ್ಕಿಂತ ಮುಂಚೆ ಈಗ ನೋಡಿ, IT ರೆವಲ್ಯೂಷನ್ ಸಾಕಷ್ಟಾಗಿದೆ. ಅದಕ್ಕೆ ಸರ್ಕಾರದವ್ರು ಏನು ವಿಚಾರ ಮಾಡಿದರು ಅಂತಂದರೆ, ಒಂದು ರಾಷ್ಟ್ರ ಒಂದು ಮಾರುಕಟ್ಟೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ಈನಾಮ್ ಅಂತ ಒಂದು ವರ್ಚುವಲ್ ಮಾರ್ಕೆಟ್ ಅಂತ ನಾವು ಹೇಳ್ತೀವಿ. ಎಲ್ಲ ಮಾರುಕಟ್ಟೆಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಕಂಪ್ಯೂಟರ್ ಮೂಲಕ ಜೋಡಿಸಿ ಈನಾಮನ್ನು 2016ರಲ್ಲಿ ಜಾರಿಗೆ ತೊಗೊಂಬಂದರು. ಸೊ ಈಗ ನಾನು ಹೇಳೋದು ವಿಷಯ ಏನು ಅಂತಂದರೆ, 100 ವರ್ಷಗಳವರೆಗೂ ನಾವು ಯಾವುದೇ ತಿದ್ದುಪಡಿಯನ್ನು ತಂದಿರಲಿಲ್ಲ ಈ ನಿಯಂತ್ರಿತ ಮಾರುಕಟ್ಟೆ ಕಾಯ್ದೆಗೆ. ಆದರೆ ಕಳೆದ 20 ವರ್ಷಗಳಲ್ಲಿ 3-4 ಸಲ ಬದಲಾವಣೆ ಆಯಿತು. ಈ ಬದಲಾವಣೆಯಿಂದ ರೈತರಿಗೆ ಎಷ್ಟು ಲಾಭ ಆಯಿತೋ ಬಿಡ್ತೋ ಗೊತ್ತಿಲ್ಲ, ಆದರೆ ಎಲ್ಲರಲ್ಲೂ ಇದು ಒಂಥರ ಏನಪ್ಪ ಇದು ಏನೇನು ನಡೀತಾ ಇದೆ ಅನ್ನುವಂಥ ಒಂದು ರೈತರಲ್ಲಿ ಒಂದು ಕಳಕಳಿ ಶುರು ಆಯಿತು. ಈ ಮುಂದುವರೆದ ಭಾಗದಲ್ಲಿ ಸರ್ಕಾರದವ್ರು ಏನು ಮಾಡಿದರು, ಮತ್ತು 2020ರಲ್ಲಿ ಫಾರ್ಮ್ ಆ್ಯಕ್ಟ್ ಅಂತ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಫಾರ್ಮ್ ಆ್ಯಕ್ಟನ್ನು ತೊಗೊಂಬಂದರು. ಅದು ಕೂಡ ಬಹಳ ಪ್ರತಿರೋಧ ಆದ ನಂತರ ಅದನ್ನು ಹಿಂಪಡೆಯಲಾಯಿತು. ಈಗ ಸರ್ಕಾರ ಮತ್ತೆ 2025ರಲ್ಲಿ ಒಂದು ಕರಡು ಪ್ರತಿಯನ್ನು ಸಿದ್ಧಪಡಿಸಿದೆ. ಅದು ನಿಯಂತ್ರಿತ ಮಾರುಕಟ್ಟೆಯ ಸುಧಾರಣೆಗೋಸ್ಕರ. ಆ ಕರಡು ಪ್ರತಿಯನ್ನು ಸಾರ್ವಜನಿಕರಿಗೆ ಕಮೆಂಟ್ಸಿಗೆ ಅದನ್ನು ಸರ್ಕ್ಯುಲೇಟ್ ಮಾಡಿದ್ದಾರೆ. ಈಗ ಅದರಲ್ಲಿರ್ತಕ್ಕಂಥ ಅಂಶಗಳೇನಿದೆ ಅಂತ ಕಾದು ನೋಡಬೇಕಾಗಿದೆ. ಈ ಒಂದು ಬೆಳವಣಿಗೆಯಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಅಂತಂದರೆ, ನನ್ನ 25 ವರ್ಷದ ಅನುಭವದಲ್ಲಿ ಕೃಷಿ ಮಾರಾಟ ವ್ಯವಸ್ಥೆಯಲ್ಲಿ ರೈತನಿಗೆ ಇನ್ನೂ ಲಾಭ ಆಗಿಲ್ಲ. ಯಾಕೆಂದರೆ ಇದುವರೆಗೂ ಈಗ ನೋಡಿ, ನಾನು 1986 ಬೇರರ್ ಕಾಟನ್ ಆ್ಯಕ್ಟ್ದಿಂದ ನಾನು ಈ ನಿಯಂತ್ರಿತ ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆ ಹೇಳಿದೆ ತಮಗೆ. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ವೈಜ್ಞಾನಿಕ ಬೆಲೆ ನಿರ್ಧರಣೆ ದೂರದ ಮಾತೇ ಆಗಿದೆ ರೈತರಿಗೆ. ಇದು ಯಾಕೆ ದೂರದ ಮಾತು ಆಗಿದೆ ಅಂತಂದರೆ, ಮಧ್ಯವರ್ತಿಗಳು ಸಾಕಷ್ಟಿದ್ದಾರೆ ರೈತರು ಮತ್ತು ಗ್ರಾಹಕರ ಮಧ್ಯೆ. ಮಧ್ಯವರ್ತಿಗಳು ಇದರ ಲಾಭವನ್ನು ತಗೊಂಡು ಹೋಗ್ತಾ ಇದ್ದಾರೆ. ಅದು ರೈತರಿಗೂ ತಲುಪ್ತಾ ಇಲ್ಲ ಮತ್ತು ಗ್ರಾಹಕರಿಗೂ ಕೂಡ ಬಹಳ ಅನಾನುಕೂಲ ಆಗಿದೆ. ಗ್ರಾಹಕರು ಹೆಚ್ಚಿಗೆ ಪೇ ಮಾಡ್ತಾ ಇದ್ದಾರೆ, ರೈತರಿಗೆ ಕಡಿಮೆ ದರ ಸಿಗ್ತಾ ಇದೆ. ನೀವೀಗ ಕೇಳ್ಬೋದು, ಮಧ್ಯವರ್ತಿಗಳು ಯಾಕೆ, ಮಧ್ಯವರ್ತಿಗಳು ಇಲ್ದಂಗೆ ನಾವು ವ್ಯಾಪಾರ ಮಾಡ್ಬೋದಾ ಅಂತ. ಅದು ಸಾಧ್ಯ ಆಗೋದಿಲ್ಲ. ಮಧ್ಯವರ್ತಿಗಳು ಇದ್ರೇ ಈ ಮಾರುಕಟ್ಟೆ ಒಂದು ವ್ಯವಸ್ಥೆ ಸಂಪೂರ್ಣವಾಗಿ ನಡಿಬೋದು ಅಂತ ನನ್ನ ಅಭಿಪ್ರಾಯ. ಮಧ್ಯವರ್ತಿಗಳು ಯಾಕೆ ಬೇಡ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅಂದರೆ, ಅವರು ಲಾಭದ ಹೆಚ್ಚಿನ ಅಂಶವನ್ನು ತಗೋತಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ವ್ಯವಸ್ಥೆಯಲ್ಲಿ ಅವರು ಹೆಚ್ಚಿನ ಲಾಭಾಂಶವನ್ನು ತಗೊಳ್ಳೋದು ಹಾಗೆ ನಮ್ಮ ರೈತರನ್ನು ನಾವು ತಯಾರು ಮಾಡಬೇಕಾಗಿದೆ. ಆ ರೀತಿ ತಯಾರು ಮಾಡೋದಕ್ಕೆ ಕೆಲವು ವಿಧಾನಗಳಿದ್ದಾವೆ. ಅವುಗಳನ್ನು ನಾವು ಅಳವಡಿಸ್ಕೊಂಡ್ರೆ ರೈತರಿಗೆ ವೈಜ್ಞಾನಿಕ ಬೆಲೆನೂ ಸಿಗುತ್ತೆ, ಗ್ರಾಹಕರ ಬೆಲೆಯಲ್ಲಿನ ಹೆಚ್ಚಿನ ಪಾಲು ಸಿಗುತ್ತದೆ. ಏನೇನು ವಿಧಾನಗಳು ಅಂತೀರಿ ಅವು? ಈಗ ನೋಡಿ, 2003 ಮಾಡೆಲ್ ಆ್ಯಕ್ಟಲ್ಲಿ ನಾನು ಕಾಂಟ್ರಾಕ್ಟ್ ಫಾರ್ಮಿಂಗ್ ಬಗ್ಗೆ ಮಾತಾಡಿದೆ. ಒಪ್ಪಂದ ಕೃಷಿಯಲ್ಲಿ ಏನಾಗುತ್ತೆ, ರೈತರು ಮತ್ತು ಕಂಪನಿ ಮಧ್ಯದಲ್ಲಿ ಒಪ್ಪಂದ ಆಗುತ್ತೆ. ಅಲ್ಲಿಗೆ ಮಧ್ಯವರ್ತಿಗಳು ಇರೋದಿಲ್ಲ. ಆಮೇಲೆ ಬೆಲೆ ಮೊದಲೇ ನಿರ್ಧಾರ ಆಗಿರುತ್ತೆ. ಬೆಲೆ ಮೊದಲೇ ನಿರ್ಧಾರ ಆಗೋದಕ್ಕೆ ಕಂಪನಿಗಳು ರೈತರ ಖರ್ಚು ಎಷ್ಟು ಬರುತ್ತೆ ಅದರ ಮೇಲೆ ಎಷ್ಟು ನಾವು ಬೆಲೆನ ನಿರ್ಧಾರ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ವೈಜ್ಞಾನಿಕವಾಗಿ ನಿರ್ಧಾರ ಮಾಡಿರ್ತಾರೆ. ಇನ್ನೂ ಕೆಲವು ಕಂಪನಿಗಳು ಏನು ಮಾಡ್ತವೆ ಅಂತಂದರೆ, ರೈತರಿಗೆ
ಅವನಿಗೆ ಬೇಕಾಗಿರ್ತಕ್ಕಂಥ ಬೀಜ, ಗೊಬ್ಬರ, ಕ್ರಿಮಿನಾಶಕ ಮತ್ತು ಯಾವ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದನ್ನ ಬಗ್ಗೆ ಎಲ್ಲ ಅವರು ಒಂದು ಮಾರ್ಗದರ್ಶನವನ್ನು ಮಾಡ್ತಾರೆ. ಆದರೆ ಇದು ಒಂದೇ ಸೊಲ್ಯೂಷನ್ ಅಲ್ಲ ಕಾಂಟ್ರಾಕ್ಟ್ ಫಾರ್ಮಿಂಗ್. ಕೆಲವು ಕಡೆ ಇದು ಭಾಳ ಚೆನ್ನಾಗಿ ಕೆಲಸ ಮಾಡಿದೆ, ಕೆಲವು ಕಡೆ ಎಲ್ಲ ರೈತರಿಗೆ ಲಾಸ್ ಆಗಿದೆ, ಕೆಲವು ಕಡೆ ಎಲ್ಲ ಕಂಪ್ನಿಗಳಿಗೂ ಲಾಸ್ ಆಗಿದೆ. ಕಾಂಟ್ರಾಕ್ಟ್ ಫಾರ್ಮಿಂಗಲ್ಲಿ ಏನಪ್ಪ ಅಂದರೆ ನಂಬಿಕೆ ಇರಬೇಕು ಇಬ್ಬರ ಮಧ್ಯೆ, ರೈತರು ಮತ್ತು ಕಂಪ್ನಿ ಮಧ್ಯೆ, ಅಂದ್ರೇ ಕಾಂಟ್ರಾಕ್ಟ್ ಫಾರ್ಮಿಂಗ್ ಸರಿಯಾಗಿ ನಡೆಯುತ್ತೆ. ಇಲ್ಲ ಅಂತಂದರೆ ಕಾಂಟ್ರಾಕ್ಟ್ ಫಾರ್ಮಿಂಗು ಸ್ವಲ್ಪ ತೊಂದರೆಗಳಿವೆ, ಆದರೆ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಸೊಲ್ಯೂಷನ್ ಅಂತ ನಾವು ಹೇಳ್ಬೋದು. ಇನ್ನು ನಾವು ರೈತ ಸಂತೆ ಅಂತ ಮಾಡಿದ್ವಿ ಕರ್ನಾಟಕದಲ್ಲಿ, ಫಾರ್ಮರ್ಸ್ ಮಾರ್ಕೆಟ್ ಅಂತ ನಾವು ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಿ. ರೈತರು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡ್ಬೋದು. ಅಲ್ಲಿ ಈಗ ನಮ್ಮ ವರ್ತಕರು, ದಲ್ಲಾಳಿಗಳು ಅಥವಾ ಚಿಲ್ಲರೆ ವ್ಯಾಪಾರಸ್ಥರು ಅವ್ರ ಲಾಭ ಎಲ್ಲ ಕಡಿಮೆಯಾಗಿ ಗ್ರಾಹಕರಿಗೂ ಕೂಡ ಕಡಿಮೆ ದರದಲ್ಲಿ ರೈತರು ಮಾರಾಟ ಮಾಡ್ಬೋದು. ಮಾರುಕಟ್ಟೆಯಲ್ಲಿ ದೊರೆಯೋದಕ್ಕಿಂತ ಒಂದು ಸ್ವಲ್ಪ ಹೆಚ್ಚಿಗೆನೂ ಅವನು ಮಾರಾಟ ಮಾಡ್ಬೋದು. ಆದರೆ ಇದು ಎಲ್ಲ ರೈತರಿಗೂ ಸಾಧ್ಯವಾಗೋದಿಲ್ಲ. ಸಣ್ಣ ರೈತರು ಅಥವಾ ಅತಿ ಸಣ್ಣ ರೈತರು ಮಾರುಕಟ್ಟೆಯಲ್ಲಿ ಬಂದು ಕೂತ್ಕೊಂಡು ಯಾರು ಮಾರಾಟ ಮಾಡ್ತಾರೋ ಅಂಥವ್ರಿಗೆ ಇದು ಒಂದು ಅನುಕೂಲ ಆಗುತ್ತೆ. ಇನ್ನೊಂದು ವಿಧಾನ ಏನು ಅಂತಂದರೆ, ಈಗ ರಿಟೇಲ್ ಚೈನ್ ಲಿಂಕೇಜ್ ಅಂತ ನಾವು ಹೇಳ್ತಾ ಇದ್ದೀವಿ. ಅವರು ರೈತರ ಜೊತೆ ಒಪ್ಪಂದ ಮಾಡಿಕೊಂಡು ತರಕಾರಿ ಬೆಳೆಗಳಿಗೆ, ಮುಖ್ಯವಾಗಿ ಹಣ್ಣು ಮತ್ತು ತರಕಾರಿ ಬೆಳೆಗಳಿಗೆ ಅವರು ನೇರವಾಗಿ ರೈತರಿಂದ ಖರೀದಿ ಮಾಡ್ತಾರೆ. ಇದೊಂದು ಮಾರುಕಟ್ಟೆ ಪದ್ಧತಿ. ಇನ್ನೊಂದು ಹೊಸ ಬೆಳವಣಿಗೆ ಏನು ಅಂತಂದರೆ, ಈಗ ಸ್ಟಾರ್ಟಪ್ಗಳಿದ್ದಾವೆ. ಕೆಲವು ಸ್ಟಾರ್ಟಪ್ಗಳು ಮಾರುಕಟ್ಟೆಯ ವ್ಯವಸ್ಥೆಯನ್ನು ತಮ್ಮ ವ್ಯವಹಾರದ ಮೂಲವಾಗಿ ಮಾಡಿಕೊಂಡು ರೈತರ ಜೊತೆ ಕೆಲಸ ಮಾಡಿ ಅವ್ರೇನು ಮಾಡ್ತಾ ಇದ್ದಾರೆ, ಮಾರುಕಟ್ಟೆಯನ್ನು ಒದಗಿಸ್ಕೊಡ್ತಾ ಇದ್ದಾರೆ ರೈತರಿಗೆ. ಸೊ ಅದು ಒಂದು ಒಳ್ಳೆಯ ವ್ಯವಸ್ಥೆ ಮುಂದೆ ಬರ್ತಾ ಇದೆ. ಆದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ರೈತರ ಸಂಖ್ಯೆ, ಉತ್ಪನ್ನದ ಒಂದು ಇದನ್ನು ನೋಡಿದ್ರೆ ಅವರಿನ್ನೂ ಹಾರ್ಡ್ಲಿ 1% ಮಾತ್ರ ಕವರ್ ಮಾಡಿದ್ದಾರೆ ಸ್ಟಾರ್ಟಪ್ಗಳು. ಇನ್ನೂ ಬಹಳ ದಿವಸ ಬೇಕಾಗುತ್ತೆ ಸ್ಟಾರ್ಟಪ್ಗಳು ಸಾಕಷ್ಟು ಒಂದು ತಮ್ಮ ರೈತರ ಜೊತೆ ಕೆಲಸ ಮಾಡೋದಕ್ಕೆ. ಆದರೆ ಇದೊಂದು ಒಳ್ಳೆಯ ಅವಕಾಶ ರೈತರಿಗೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿ. ಕೇಳುಗರೆ, ಫೆಬ್ರವರಿ 4 ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ರೇಷ್ಮೆ ಕೃಷಿಯಲ್ಲಿ ಸಂಶೋಧನೆ ಮತ್ತು ವಿಸ್ತರಣಾ ಚಟುವಟಿಕೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಎಸ್ ಗಾಂಧಿದಾಸ್. ಕರೆ ಮಾಡಲು ಸಂಪರ್ಕ ಸಂಖ್ಯೆಗಳು 25125882 ಹಾಗೂ 25150889, ಮೈಸೂರಿನ ಎಸ್ಟಿಡಿ ಕೋಡ್ 0821. ಕೇಳುಗರು ರೇಷ್ಮೆ ಐಸಿರಿ ಬಾನುಲಿ ಸರಣಿ ಕುರಿತ ತಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ಕೂಡ ಹಂಚಿಕೊಳ್ಳಬಹುದು. ರೈತನ ಆದಾಯ ಸುಸ್ಥಿರ ಮಾಡುವ. ಮರೆಯದಿರಿ, ಫೆಬ್ರವರಿ 4 ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ರೇಷ್ಮೆ ಕೃಷಿಯಲ್ಲಿ ಸಂಶೋಧನೆ ಹಾಗೂ ವಿಸ್ತರಣಾ ಚಟುವಟಿಕೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿ ಸಿರಿ. ಬಹಳಷ್ಟು ಸಂದರ್ಭಗಳಲ್ಲಿ ಕೃಷಿ ಮಾರಾಟ ಅನ್ನೋದು ರೈತನಿಗೆ ಒಂದು ಸವಾಲೇ ಸರಿ. ಈಗ ತಾವೇ ಹೇಳಿದ ಹಾಗೆ ಒಂದು ವೈಜ್ಞಾನಿಕವಾದ ಬೆಲೆ ರೈತನಿಗೆ ಸಿಗೋದು ಕಠಿಣ ಆಗಿದೆ. ಇವತ್ತು ಮಾರುಕಟ್ಟೆ ಅಂದಾಕ್ಷಣ ಅದರ ಮೇಲಿರುವಂತಹ ಬೇರೆ ಬೇರೆ ರೀತಿಯ ಫೋರ್ಸ್ಗಳೇನಿದ್ದಾವಲ್ಲ, ಅವು ರೈತನಿಗೆ ಅರ್ಥನೂ ಕೂಡ ಆಗಲ್ಲ. ಹಾಗಿದ್ರೆ ಭವಿಷ್ಯದಲ್ಲಿ, ಮುಂದಿನ ದಿನದಲ್ಲಿ ಕೃಷಿ ಮಾರುಕಟ್ಟೆಗಳ ಸ್ವರೂಪ ಏನಾದರೂ ಬದಲಾಗುತ್ತಾ? ನೋಡಿ, ಈಗ ವೈಜ್ಞಾನಿಕ ಬೆಲೆ ರೈತರಿಗೆ ಸಿಗದೇ ಇರೋದು ಕೇವಲ ವರ್ತಕರು ಅಥವಾ ವ್ಯವಸ್ಥೆ ಮಾತ್ರ ಕಾರಣವಲ್ಲ, ಸ್ವಲ್ಪ ಮಟ್ಟಿಗೆ ರೈತರು ಕಾರಣ. ಈಗ ನಮ್ಮಲ್ಲಿ ಎಷ್ಟೊಂದು ವಿಧ ವಿಧವಾದಂಥ ಬೆಳೆಗಳಿದ್ದಾವೆ ಅಂತಂದರೆ, ಬಹಳಷ್ಟು ಬೆಳೆಗಳಿದ್ದಾವೆ. ಈಗ ನಾವು ಆಲೂಗಡ್ಡೆನೇ ತಗೊಳ್ಳೋಣ. ಆಲೂಗಡ್ಡೆ ಬೆಳೆಯೋದು ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಥರ ಬೆಳೀತಾರೆ. ನಾವು ಒಂದು ಸ್ಟ್ಯಾಂಡರ್ಡೈಜೇಷನ್ ಅಂತ ನಾವು ಹೇಳ್ತೀವಿ. ಆ ಸ್ಟ್ಯಾಂಡರ್ಡೈಜೇಷನ್ನು ಒಂದೇ ವೆರೈಟಿ ಇರತಕ್ಕಂಥ ಬೆಳೆಗಳನ್ನು ಬೆಳೆದ್ರೆ ರೈತರು ಸ್ವತಃ ಬೆಲೆ ನಿರ್ಧಾರ ಮಾಡ್ಬೋದು. ಅದು ನನಗನ್ಸುತ್ತೆ ನಮ್ಮ ದೇಶದಲ್ಲಿ ಸಾಧ್ಯ ಇಲ್ಲ. ಯಾಕೆಂದರೆ ಭೌಗೋಳಿಕವಾಗಿ ಎಲ್ಲವೂ ವೈವಿಧ್ಯಮಯವಾಗಿರೋದ್ರಿಂದ ಆಯಾ ಭಾಗದಲ್ಲಿ ಏನು ಬೆಳೀತಾರೋ ಅದೇ ಬೆಳಿಬೇಕಾಗ್ತದೆ. ಇನ್ನು ಮುಂದಿನ ಬರೋ ದಿನಗಳಲ್ಲಿ ನೀವು ಹೇಳ್ದಂಗೆ ವೈಜ್ಞಾನಿಕ ಬೆಲೆಯನ್ನು ರೈತರು ಪಡ್ಕೋಬೇಕು ಅಂತಂದರೆ ಮಾಹಿತಿ ತಂತ್ರಜ್ಞಾನದ ಸಹಾಯನ ಪಡ್ಕೋಬೇಕು. ಈಗ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಬಂದಿದೆ. ಆಮೇಲೆ ಮಾಹಿತಿ ಸಾಕಷ್ಟಿದೆ ನಮ್ಮ ಹತ್ರ, ಆದರೆ ಅದು ರೈತರಿಗೆ ತಲುಪ್ತಾ ಇಲ್ಲ.
ರೈತರಿಗೆ ತಲುಪಬೇಕು ಅಂತ ಕೇಂದ್ರ ಸರ್ಕಾರದವರು ಒಂದು ಪ್ರಯತ್ನ ಮಾಡಿದರು. ಎಗ್ಮಾರ್ಕ್ನೆಟ್ ಅಂತ ಒಂದು ವೆಬ್ಸೈಟ್ ಇದೆ. ಅದರಲ್ಲಿ ನಾವು ರಿಯಲ್ ಟೈಮ್ ಪ್ರೈಸ್ ಅಂತೀವಿ, ಅವತ್ತಿನ ದಿವಸ ಏನು ಬೆಲೆ ಇರುತ್ತೆ ಅನ್ನೋದನ್ನು ಸುಮಾರು ಒಂದು 4,000 ಮಾರ್ಕೆಟ್ಗಳು ವರದಿ ಕೊಡ್ತಾ ಇದ್ದಾವೆ. ಅವನ್ನವರು ವೆಬ್ಸೈಟಲ್ಲಿ ಹಾಕ್ತಾ ಇದ್ದಾರೆ. ಆದರೆ ಎಷ್ಟು ಜನ ರೈತರು ವೆಬ್ಸೈಟ್ ನೋಡಿ ಮಾರುಕಟ್ಟೆಗೆ ಹೋಗ್ತಾರೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಈ ಇನ್ಫಾರ್ಮೇಷನ್ ಅಥವಾ ಮಾಹಿತಿಯನ್ನು ರೈತರಿಗೆ ಸರಿಯಾಗಿ ತಲುಪುವಂತಹ ವ್ಯವಸ್ಥೆ ಏನಾದರೂ ಇದ್ದರೆ ಅದು 2-3 ವಿಧಗಳಿದ್ದಾವೆ. ಒಂದು, ಇತ್ತೀಚಿನ ದಿನಗಳಲ್ಲಿ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಜೇಷನ್ಸ್ ಅಂತ ಬರ್ತಾ ಇದ್ದಾವೆ, FPOಗಳು. ಸುಮಾರು 500ರಿಂದ 1000 ಜನ ಅಥವಾ ಇನ್ನೂ ಹೆಚ್ಚಿನ ಜನ ಇರ್ತಾರೆ ಒಂದೇ ಗ್ರೂಪಲ್ಲಿ. ಆ ಗುಂಪಿಗೆ ನೀವು ಮಾಹಿತಿಯನ್ನು ರವಾನೆ ಮಾಡಿದರೆ ಹೆಚ್ಚಿನ ರೈತರನ್ನು ನಾವು ತಲುಪ್ಬೋದು. ಇದು ಒಂದು ವಿಧಾನ. ಎರಡನೇ ವಿಧಾನ ಏನು ಅಂದರೆ, ಇವತ್ತು ಸೋಷಿಯಲ್ ಮೀಡಿಯಾ ಏನು ಅಂತ ನಾವು ಕರಿತಾ ಇದ್ದೇವೆ, ವಾಟ್ಸಪ್ಪು, ಫೇಸ್ಬುಕ್ಕು, ಇವೆಲ್ಲ ಬಹಳ ಪ್ರಚಲಿತ ಇದ್ದಾವೆ. ಇವುಗಳ ಮೂಲಕ ಕೂಡ ನಾವು ಮಾಹಿತಿಯನ್ನು ರೈತರಿಗೆ ತಲುಪಿಸ್ಬೋದು. ಆಮೇಲೆ ನಾನು ಈನಾಮದ ಬಗ್ಗೆ ಮುಂಚೆ ಹೇಳಿದ್ದೆ. ಆ ಈನಾಮು ಕೂಡ ಅವರು ಒಂದು ವೆಬ್ಸೈಟ್ ಮಾಡ್ಕೊಂಡಿದ್ದಾರೆ. ಆ ವೆಬ್ಸೈಟಲ್ಲಿ ಈನಾಮದ್ದು ಮಾರಾಟ ಆಗಬೇಕಿದ್ರೇ ಬೆಲೆಗಳನ್ನೆಲ್ಲ ಅವರು ವೆಬ್ಸೈಟಲ್ಲಿ ತೋರಿಸ್ತಾರೆ. ಅದು ಒಂದು ಮಾಹಿತಿಯನ್ನು ರೈತರು ಪಡ್ಕೋಬೋದು. ಸೊ ಸರಿಯಾದ ಮಾಹಿತಿಯನ್ನು ಪಡ್ಕೊಂಡು ಸರಿಯಾದ ಬೆಲೆಗಳನ್ನು ತಗೊಳ್ಳುವಂತಹ ಒಂದು ವ್ಯವಸ್ಥೆ ಈ ಮಾಹಿತಿ ಕ್ರಾಂತಿಯಿಂದ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ರಫ್ತು ಈ ಮಾರುಕಟ್ಟೆ ಅವಕಾಶಗಳ ಬಗ್ಗೆ ರಫ್ತು ನೋಡಿ, ರಫ್ತಿನ ವಿಷಯದಲ್ಲಿ ನಾನು ಮಾತಾಡಬೇಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಭಾರತದ ಒಂದು ರಫ್ತು ಸಾಕಷ್ಟು ಹೆಚ್ಚಾಗಿದೆ. ಅಕ್ಕಿ ಇರ್ಬೋದು ಅಥವಾ ಗೋಧಿ ಇರ್ಬೋದು, ಆಮೇಲೆ ತಾಜಾ ತರಕಾರಿ ಹಣ್ಣುಗಳ ರಫ್ತು ಸಾಕಷ್ಟು ಹೆಚ್ಚಿದೆ. ಆದರೆ ನಮ್ಮಲ್ಲಿ ಸಮಸ್ಯೆ ಏನು ಅಂತಂದರೆ ಉತ್ಪಾದನೆ ಖರ್ಚು ಜಾಸ್ತಿ ಇದೆ. ಜಾಗತಿಕ ಮಟ್ಟದಲ್ಲಿ ನೋಡಿದ್ರೆ ನಾವೇನು ಕಾಂಪಿಟೇಟಿವ್ ಪ್ರೈಸ್ ಅಂತ ನಾವು ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಿ, ಅದನ್ನು ಪಡ್ಕೊಳ್ಳೋದಕ್ಕೆ ನಮ್ಮ ರೈತರು ಆ ಖರ್ಚನ್ನು ಕಡಿಮೆ ಮಾಡ್ಕೋಬೇಕಾಗತ್ತೆ. ಖರ್ಚನ್ನು ಹೇಗೆ ಕಡಿಮೆ ಮಾಡ್ತೀರಾ? ಒಬ್ಬನೇ ರೈತ, ಸಣ್ಣ ಹಿಡುವಳಿದಾರ, ಅವನು ವ್ಯವಸಾಯ ಮಾಡೋಕ್ಕೆ ಶುರು ಮಾಡಿದರೆ ಖರ್ಚು ಸಾಮಾನ್ಯವಾಗಿ ಜಾಸ್ತಿನೇ ಇರುತ್ತೆ. ಅದ್ರ ಬದಲು ಈಗ ನಾವು FPO ಅಂತ ಏನು ಹೇಳ್ತೀವಿ, ಅವರೆಲ್ಲ ಸೇರಿಕೊಂಡು ಒಟ್ಟಿಗೆ ಎಲ್ಲ ವ್ಯವಸಾಯ ಕ್ರಮಗಳನ್ನು ಮಾಡೋದ್ರಿಂದ ಖರ್ಚನ್ನು ಸಾಕಷ್ಟು ಮಟ್ಟಿಗೆ ಕಡಿಮೆ ಮಾಡ್ಬೋದು. ಆಮೇಲೆ ಕೆಲವು ಕಡೆ ಎಲ್ಲ ಏನಾಗಿದೆ, ಕ್ರಿಮಿನಾಶಕಗಳಾಯಿತು, ಗೊಬ್ಬರಗಳಾಯಿತು, ಅದು ಎಷ್ಟು ಹಾಕಬೇಕೋ ಅಷ್ಟನ್ನು ಹಾಕ್ತಾಯಿಲ್ಲ ರೈತರು, ಇನ್ನೂ ಜಾಸ್ತಿನೇ ಉಪಯೋಗ ಮಾಡ್ತಾ ಇದ್ದಾರೆ. ಅದನ್ನು ಸ್ವಲ್ಪ ಕಡಿಮೆ ಮಾಡಿದರೆ ಖರ್ಚು ಕಡಿಮೆ ಆಗುತ್ತೆ. ಮಾರುಕಟ್ಟೆ ಆಗಲಿ ಅಥವಾ ಉತ್ಪಾದನಾ ಖರ್ಚು ಆಗಲಿ ಅದು ಕಡಿಮೆ ಆಗುತ್ತೆ. ಆ ರೀತಿಯಿಂದ ಕಡಿಮೆ ಮಾಡಿಕೊಂಡು ರಫ್ತಿಗೆ ಇನ್ನೂ ಒಂದು ಮುಖ್ಯವಾದಂಥ ಅಂಶ ಏನು ಅಂತಂದರೆ, ನಾವು ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಅಂತ ಹೇಳ್ತೀವಿ, ಗ್ಯಾಪ್, ಅವನ್ನ ಅಳವಡಿಸ್ಕೊಂಡ್ರೇ ರೈತರ ರಫ್ತು ಸಾಧ್ಯ ಇದೆ. ಯಾಕಂದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನೀವು ಯುರೋಪು ಅಥವಾ ಅಮೇರಿಕಾ, ಜಪಾನ್ ರಾಷ್ಟ್ರಗಳಿಗೆ ನೀವು ರಫ್ತು ಮಾಡಬೇಕು ಅಂತಂದರೆ ಅವರದೇ ಆದಂತಹ ಒಂದು ನಾವು ಸರ್ಟಿಫಿಕೇಷನ್ ಸಿಸ್ಟಮ್ ಅಂತೀವಿ. ಆ ಸರ್ಟಿಫಿಕೇಷನ್ ಸಿಸ್ಟಮನ್ನು ಅಳವಡಿಸ್ಕೊಂಡ್ರೇ ಆ ದೇಶಕ್ಕೆ ನಾವು ರಫ್ತು ಮಾಡ್ಬೋದು. ರೈತರನ್ನು ನಾವು ಆ ನಿಟ್ಟಿನಲ್ಲಿ ತಯಾರು ಮಾಡಬೇಕು. ಆ ತಯಾರು ಮಾಡುವಂಥ ವ್ಯವಸ್ಥೆ ಈಗಾಗಲೇ ಇದೆ. ಆದರೆ ಆ ವ್ಯವಸ್ಥೆಯನ್ನು ವಿಸ್ತರಣೆ ಮಾಡಬೇಕು ಅಂತಂದರೆ ಕೃಷಿ ವಿಸ್ತರಣೆ ಸಾಕಷ್ಟು ಕೆಲಸನ ಮಾಡಬೇಕು. ಇದು ಕೇವಲ ಸರ್ಕಾರದಿಂದ ಮಾತ್ರ ಸಾಧ್ಯ ಇಲ್ಲ, ಖಾಸಗಿ ಸಹಭಾಗಿತ್ವದಿಂದ ಇದು ಸಾಧ್ಯ ಆಗುತ್ತೆ. ಖಾಸಗಿಯವರು ಬರಬೇಕು ಅಂತಂದರೆ ಖಾಸಗಿಯವರಿಗೆ ಅದರಿಂದ ಆದಾಯ ಬರಬೇಕು, ಆವಾಗಲೇ ಅವರು ಬರ್ತಾರೆ. ಸಾಕಷ್ಟು ಉದಾಹರಣೆಗಳಿದ್ದಾವೆ, ಖಾಸಗಿ ವಿಸ್ತರಣೆಯನ್ನು ಮಾಡ್ತಕ್ಕಂತಹ ಕೆಲವು ಉದಾಹರಣೆಗಳಿದ್ದಾವೆ. ಸೊ ಈ ಖಾಸಗಿ ಸಹಭಾಗಿತ್ವ ಸ್ವಲ್ಪ ವಿಸ್ತರಣೆಗೊಂಡ್ರೆ ನಾವು ನಮ್ಮ ರೈತರನ್ನು ರಫ್ತು ಮಾಡೋದಕ್ಕೆ ತಯಾರು ಮಾಡ್ಬೋದು. ತಾವೇ ಪ್ರಸ್ತಾಪ ಮಾಡಿದ್ರಿ ರೈತ ಉತ್ಪಾದಕ ಕಂಪನಿಗಳು ಅಂತ ಹೇಳಿ. ಈಗ ಈ ನಿಟ್ಟಿನಲ್ಲಿ ತಾವು ಸಾಕಷ್ಟು ಕೆಲಸನೂ ಕೂಡ ಮಾಡಿದ್ದೀರಿ. ದೇಶಾದ್ಯಂತ ರೈತ ಉತ್ಪಾದಕ ಕಂಪನಿಗಳ ರಚನೆ, ಅದರ ಒಂದು ಕೆಲಸ, ಅದರ ನೆಟ್ವರ್ಕಿಂಗಲ್ಲೂ ಕೂಡ ತೊಡಗಿಸ್ಕೊಂಡಿದ್ದೀರಿ. ಹೌದು. ಈ ರೈತ ಉತ್ಪಾದಕ ಕಂಪನಿಗಳು ಕೃಷಿ ಮಾರುಕಟ್ಟೆಯ ಒಂದು ಹೊಸ ಅವಕಾಶ ಅಂತ ತಮಗನ್ಸುತ್ತಾ? ಖಂಡಿತವಾಗಿ. ನೋಡಿ, ಈಗೇನಾಯಿತು, ಸರ್ಕಾರದವರು ಸಾಕಷ್ಟು ಯೋಜನೆಗಳನ್ನು ತಂದರು, ಸಾಕಷ್ಟು ಸವಲತ್ತುಗಳನ್ನು ಕೊಟ್ಟರು. ಆದರೂ ರೈತರನ್ನು ನಾವು ಒಂದು ವರ್ತಕರ ರೂಪದಲ್ಲಿ ನೋಡೋಕ್ಕಾಗಲಿಲ್ಲ. ನಾವೇನು ಅಗ್ರಿ ಬಿಸ್ನೆಸ್ ಅಂತೀವಿ, ಅಗ್ರಿ ಬಿಸ್ನೆಸ್ಸನ್ನು ಮಾಡೋದಕ್ಕೆ ರೈತರ ಕೈಲಿಂದ ಆಗಲಿಲ್ಲ. ಅದಕ್ಕೆ 1998ರಲ್ಲಿ ಭಾರತ ಸರ್ಕಾರ ಒಂದು ಕಮಿಟಿನ ನೇಮಕ ಮಾಡಿ ನೀವು ರೈತರನ್ನು ಹೇಗೆ ವರ್ತಕರಾಗಿ ರೂಪಾಂತರಗೊಳಿಸಬೇಕು ಅನ್ನೋದ್ರ ಬಗ್ಗೆ ನಮಗೆ ಒಂದು ಸಲಹೆ ಸೂಚನೆ ಕೊಡಿ ಅಂತ ಪ್ರೊಫೆಸರ್ YK ಅಲಾಗ್ ಅಂತ ಒಬ್ಬರು ಪ್ಲ್ಯಾನಿಂಗ್ ಕಮಿಷನ್ ಮೆಂಬರ್ ಇದ್ದರು. ಅವರು ಆರ್ಥಿಕ ತಜ್ಞರು ಹೌದು. ಅವರು ಸುಮಾರು 2 ವರ್ಷಗಳ ಕಾಲ ಅಧ್ಯಯನ ಮಾಡಿ ಏನು ಹೇಳಿದರು ಅಂತಂದರೆ, ನಾವು ರೈತರನ್ನು ಕಂಪನಿಗಳ ರೂಪದಲ್ಲಿ ನೋಡಬೇಕು.
ಕಂಪ್ನಿಗಳ ರೂಪದಲ್ಲಿ ನೋಡಬೇಕು ಅಂತಂದರೆ ಕಂಪ್ನೀಸ್ ಆ್ಯಕ್ಟ್ 1956 ಅಂತ ಇದೆ. ಅದರಲ್ಲಿ ಜಾಯಿಂಟ್ ಸ್ಟಾಕ್ ಕಂಪ್ನಿ ಅಂತ ನಾವೇನು ಹೇಳ್ತೀವಿ, ಅದನ್ನು ಕೆಲವು ಬದಲಾವಣೆಗಳನ್ನು ತೊಗೊಂಬಂದು ಕೃಷಿ ಕ್ಷೇತ್ರಕ್ಕೆ ಅದನ್ನು ತೊಗೊಂಬಂದರು. ಸೊ ಅಲ್ಲಿಗೇನಾಯಿತು, ಸಾಕಷ್ಟು ಕಾನೂನುಗಳ ಕಟ್ಟಳೆಗಳಿದ್ದಾವೆ ರೈತರ ಕಂಪ್ನಿಗಳನ್ನು ಮಾಡಬೇಕು ಅಂತಂದರೆ. ಆದರೆ ಆ ಕಾನೂನಿನ ಕಟ್ಟಳೆಗಳನ್ನು ಮೀರಿ ರೈತರಿಗೆ ಇದೇನು ಬಿಸ್ನೆಸ್ ಮಾಡುವಂತಹ ಒಂದು ಪ್ರಾವಧಾನಗಳು ಕೂಡ ಅದರಲ್ಲಿ ಆ ಕಂಪ್ನಿ ಆ್ಯಕ್ಟಲ್ಲಿದೆ. ಅದಕ್ಕೆ 2002ರಲ್ಲಿ ಪಾರ್ಲಿಮೆಂಟಲ್ಲಿ ಇದನ್ನು ಆ್ಯಕ್ಟ್ ಪಾಸ್ ಮಾಡಲಾಯಿತು. ಮಾಡಿ ರೈತರ ಗುಂಪುಗಳು ಜಾಯಿಂಟ್ ಸ್ಟಾಕ್ ಕಂಪ್ನಿ ಅಥವಾ ಪ್ರೊಡ್ಯೂಸರ್ ಕಂಪ್ನಿ ಅಂತ ರಿಜಿಸ್ಟರ್ ಮಾಡ್ಬೋದು ಅಂತ ಒಂದು ಅವಕಾಶವನ್ನು ಮಾಡಿಕೊಟ್ರು ಭಾರತ ಸರ್ಕಾರದವರು. 2002ರಲ್ಲಿ ಅಮೆಂಡ್ಮೆಂಟ್ ಆದ ನಂತರ 2004ರಲ್ಲಿ ಮೊದಲನೇ ಪ್ರೊಡ್ಯೂಸರ್ ಕಂಪ್ನಿ ರಿಜಿಸ್ಟರ್ ಆಯಿತು. ಆನಂತರ ಬಹಳ ನಿಧಾನವಾಗಿ ಕಂಪ್ನಿಗಳು ರಿಜಿಸ್ಟ್ರೇಷನ್ ಆಗೋಕ್ಕೆ ಶುರು ಆಯಿತು. ಯಾಕೆಂದರೆ ಈ ವಿಷಯ ಎಲ್ಲರಿಗೂ ಗೊತ್ತಿರಲಿಲ್ಲ. ಕೆಲವು ಜನ ಗೊತ್ತಿರೋರು ಈ ಕಂಪ್ನಿಗಳನ್ನು ಶುರು ಮಾಡಿದರು. ಇದನ್ನು ನೋಡಿ ಭಾರತ ಸರ್ಕಾರದವ್ರು ಏನು ಮಾಡಿದ್ರು, ಇದನ್ನು ಸ್ವಲ್ಪ ನಾವು ವಿಸ್ತರಣೆ ಮಾಡಬೇಕು ಅಂತ ಹೇಳಿಬಿಟ್ಟು 2010ರಲ್ಲಿ ನಬಾರ್ಡ್ ಅಂತ ಒಂದು ಸಂಸ್ಥೆ ಇದೆ, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಅವರಿಗೆ ಸುಮಾರು 200 ಕೋಟಿ ರೂಪಾಯಿಗಳನ್ನು ಕೊಟ್ಟು ನೀವು 2000 ಪ್ರೊಡ್ಯೂಸರ್ ಕಂಪ್ನೀಸ್ಗಳಂತೇನು ನಾವು ಅಂತೀವಿ ಅವನ್ನ ನೀವು ತಯಾರು ಮಾಡಿರಿ ಅಂತ ಹೇಳಿದರು. 2010ರಿಂದ 2013ವರೆಗೂ ನಬಾರ್ಡ್ನವರು ಸಾಕಷ್ಟು ಪ್ರಯತ್ನ ಮಾಡಿ 2000 ಪ್ರೊಡ್ಯೂಸರ್ ಕಂಪನಿಗಳನ್ನು ಅವರು ಶುರು ಮಾಡಿದರು. ಈ ಒಂದು ಸಕ್ಸಸ್ಸನ್ನು ನೋಡಿಬಿಟ್ಟು ಕೇಂದ್ರ ಸರ್ಕಾರದವರು 2013-14 ಬಜೆಟ್ನಲ್ಲಿ ಮತ್ತೆ ಈ ರೈತ ಉತ್ಪಾದಕ ಕಂಪನಿಗಳಿಗೆ ಉತ್ತೇಜನವನ್ನು ಕೊಡೋದಕ್ಕೆ ಸಾಕಷ್ಟು ಹಣವನ್ನು ತೆಗೆದಿಟ್ಟರು. ಆಮೇಲೆ ಆ ವರ್ಷವನ್ನು ರೈತರ ಉತ್ಪಾದಕ ಕಂಪನಿಯ ವರ್ಷ ಅಂತ ಕೂಡ ಘೋಷಣೆ ಮಾಡಿದರು. 2013-14ರಿಂದ ಹಿಡಿದು ಇಲ್ಲಿವರೆಗೂ ನಾನು ಮೊನ್ನೆನೇ ಚೆಕ್ ಮಾಡಿದೆ ವೆಬ್ಸೈಟಲ್ಲಿ, ಸುಮಾರು 42,000 ರೈತ ಉತ್ಪಾದಕ ಕಂಪನಿಗಳು ನಮ್ಮ ದೇಶದಲ್ಲಿ ಕೆಲಸ ಮಾಡ್ತಾಯಿದ್ದಾವೆ. ಆದರೆ ನನ್ನ ಅನುಭವದ ಪ್ರಕಾರ, ನನ್ನ ಅಧ್ಯಯನದ ಪ್ರಕಾರ ನಾನು ಹೇಳಬೇಕು ಅಂದರೆ 42,000 ರೈತ ಕಂಪನಿಗಳಲ್ಲಿ ಸುಮಾರು 20-25% ಮಾತ್ರ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾವೆ. ಉಳಿದ ಕಂಪನಿಗಳು ಅಷ್ಟು ತಕ್ಕ ಮಟ್ಟಿಗೆ ಕೆಲಸ ಮಾಡ್ತಾಯಿಲ್ಲ. ಇದಕ್ಕೆ ಕೆಲವು ಕಾರಣಗಳಿದ್ದಾವೆ. ಮೊದಲೇದು ಕಾನೂನಿನ ಕಟ್ಟಳೆಗಳು ಬಹಳ ಇದ್ದಾವೆ ಅಂತ ನಾನು ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೆ. ಎರಡನೇದು, ಈಗ ಯಾವುದೇ ಕಂಪ್ನಿ ಇದ್ರೂ ಕೂಡ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ವರ್ಕಿಂಗ್ ಕ್ಯಾಪಿಟಲ್ ನಿಮ್ಮ ಹತ್ತಿರ ಸಾಕಷ್ಟಿದ್ದರೆ ನೀವು ಬಿಸ್ನೆಸ್ ಮಾಡ್ಬೋದು. ಈಗ ಇರೋ 42,000 ಕಂಪ್ನಿಗಳಲ್ಲಿ ಸರಿಸುಮಾರು 60% ಕಂಪ್ನಿಗಳ ವರ್ಕಿಂಗ್ ಕ್ಯಾಪಿಟಲ್ಲು 1 ಲಕ್ಷಕ್ಕಿಂತ ಕಡಿಮೆ ಇದೆ. ಸುಮಾರು 20% ರೈತ ಉತ್ಪಾದಕ ಕಂಪನಿಗಳ ವರ್ಕಿಂಗ್ ಕ್ಯಾಪಿಟಲ್ಲು 1-5 ಲಕ್ಷ ಇದೆ. ಸುಮಾರು 10% ಪ್ರೊಡ್ಯೂಸರ್ ಕಂಪ್ನಿಗಳ ವರ್ಕಿಂಗ್ ಕ್ಯಾಪಿಟಲ್ಲು 10-20 ಲಕ್ಷ ಇದೆ. 20 ಲಕ್ಷದ ಮೇಲೆ ವರ್ಕಿಂಗ್ ಕ್ಯಾಪಿಟಲ್ ಇರುವಂಥ ಕಂಪ್ನಿಗಳು 4-5% ಮಾತ್ರ ಇದೆ. ಇದು ಮತ್ತೆ ಸಣ್ಣ ರೈತರು, ಮಧ್ಯಮ ರೈತರು ಮತ್ತು ದೊಡ್ಡ ರೈತರು ಆ ದಿಶೆಯಲ್ಲಿ ಹೋಗ್ತಾ ಇದೆ. ಹಾಗಾಗಿ ನಾವು ಇದನ್ನು ಫೇಲ್ಯೂರ್ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಸುಮಾರು 15 ವರ್ಷದಿಂದ ನಾವು ಈ ಬೆಳವಣಿಗೆಯನ್ನು ನೋಡ್ತಾ ಇದ್ದೀವಿ. ಮುಂದೆ ಹೋಗ್ತಾ ಹೋಗ್ತಾ ಈ ಕಂಪನಿಗಳು ತಮ್ಮದೇ ಆದಂಥ ಯಶಸ್ಸನ್ನು ಕಾಣಬಹುದು ಅಂತ ನಾನು ಅನ್ಕೋತಿದ್ದೀನಿ. ಅಲ್ಲ, ಆಕಾಶದಲ್ಲಿ ಧ್ರುವ ತಾರೆಗಳ ಹಾಗೆ ಬಹಳಷ್ಟು FPOಗಳು ಸಾಧನೆ ಮಾಡಿಬಿಟ್ಟಿದ್ದಾವೆ. ಅಂಥವನ್ನು ತಾವು ಕೂಡ ನೋಡಿದ್ದೀರಿ. ಆ ಥರ ಒಂದಷ್ಟು ಉದಾಹರಣೆಗಳು, ಇಲ್ಲ ದೂರದ ಜಮ್ಮು ಕಾಶ್ಮೀರದಲ್ಲೋ ಇಲ್ಲ ಪಕ್ಕದ ಮಹಾರಾಷ್ಟ್ರದಲ್ಲೋ ನೋಡಿರೋವಂತಹ ಅನುಭವನ ಹಂಚಿಕೊಡಿ. ನೋಡಿ, ನಾನು ಮೊದಲನೇ ಸಾರಿ ನಾನು ಒಂದು ಒಳ್ಳೆ ರೈತ ಉತ್ಪಾದಕ ಕಂಪ್ನಿಯನ್ನು ಭೇಟಿ ಮಾಡಿದ್ದೆ. ಸಹ್ಯಾದ್ರಿ ಫಾರ್ಮರ್ ಪ್ರೊಡ್ಯೂಸರ್ ಕಂಪ್ನಿ ಅಂಥೇಳಿ ನಾಶಿಕ್ ಹತ್ರ ಇದೆ. ಬಹಳ ಯಶಸ್ಸನ್ನು ಸಾಧಿಸಿರ್ತಕ್ಕಂತಹ ಅದು ಕಂಪನಿ. ಅವ್ರದ್ದು ವರ್ಕಿಂಗ್ ಕ್ಯಾಪಿಟಲ್ ಬಂದು ಸರಿಸುಮಾರು 260 ಕೋಟಿ ರೂಪಾಯಿ ಇದೆ. ಟರ್ನ್ ಓವರ್ ಅಂತ ನಾವೇನು ಹೇಳ್ತೀವಿ, ವ್ಯವಹಾರ 1500 ಕೋಟಿ ರೂಪಾಯಿನ ಮಿಕ್ಕಿದೆ. 40 ದೇಶಗಳಿಗೆ ಅವರು ಮೇನ್ಲಿ ಗ್ರೇಪ್ಸು ಮತ್ತು ಹಣ್ಣು ತರಕಾರಿಗಳನ್ನು ರಫ್ತು ಮಾಡ್ತಾರೆ 40 ದೇಶಕ್ಕೆ. ಆಮೇಲೆ ಇತ್ತೀಚಿನ ಬೆಳವಣಿಗೆ ಏನು ಅಂತಂದರೆ ಆ ಕಂಪ್ನಿಗೆ ಸುಮಾರು 300 ಕೋಟಿ ರೂಪಾಯಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕೂಡ ಆಗಿದೆ. ಈ ಯಶೋಗಾಥೆ ಹಿಂದೆ ಇರತಕ್ಕಂಥ ಕಾರಣಗಳೇನು ಅಂತಂದರೆ, ಈ ಕಂಪನಿ 2011ರಲ್ಲಿ ಶುರುವಾಯಿತು. 2011ರಲ್ಲಿ ಸುಮಾರು 50 ಲಕ್ಷ ವರ್ಕಿಂಗ್ ಕ್ಯಾಪಿಟಲ್ ತೊಗೊಂಡು ಈ ಕಂಪ್ನಿ ಶುರುವಾಯಿತು. ವಿಲಾಸ್ ಶಿಂದೆ ಅಂತ ಹೇಳಿಬಿಟ್ಟು ಈ ಕಂಪ್ನಿ ಚೇರ್ಮನ್ ಅವರು ಬಹಳ ಪ್ರಯತ್ನಪಟ್ಟು ಸರಿಸುಮಾರು 6-7 ವರ್ಷ ಸಾಕಷ್ಟು ಪ್ರಯತ್ನಪಟ್ಟರು. ರೈತರಿಗೆ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಸರ್ಟಿಫಿಕೇಷನ್ ಕೊಡೋದಕ್ಕೆ ಸಹಾಯ ಮಾಡಿದರು. ಅವರಿಗೆ ಬೇಕಾದಂಥ ಬೀಜ ಗೊಬ್ಬರಗಳನ್ನೆಲ್ಲ ಕೊಟ್ಟು ಖರೀದಿ ಮಾಡುವಂಥ ವ್ಯವಸ್ಥೆ ಮಾಡಿದರು. ಸೊ ಇದು 1 ವರ್ಷ ಅಥವಾ 2 ವರ್ಷದ ಕೆಲಸ ಅಲ್ಲ, ಸರಿಸುಮಾರು 5-6 ವರ್ಷದ ಕೆಲಸ ಮಾಡಿಬಿಟ್ಟು ಅಂತಾರಾಷ್ಟ್ರೀಯ ರಫ್ತು ಮಾರುಕಟ್ಟೆಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ಬೆಳೆದು ಅವರು ಕೊಡೋಕ್ಕೆ ಶುರು ಮಾಡಿದರು. ಇದು ಇಲ್ಲಿಗೆ ನಿಲ್ಲಿಲ್ಲ. ರಫ್ತಿನಲ್ಲಿ ಆದಂತಹ ಲಾಭದಲ್ಲಿ ಕೆಲವು ಅಂಶನ ಅವರು ರೈತರಿಗೆ ಕೊಡೋಕ್ಕೆ ಶುರು ಮಾಡಿದರು.
ಅಲ್ಲಿಗೆ ರೈತರು ಪ್ರೋತ್ಸಾಹಿತರಾಗಿ ಭಾಳ ಚೆನ್ನಾಗಿ ಪ್ರೊಡ್ಯೂಸರ್ ಕಂಪ್ನಿ ಜೊತೆ ಕೆಲಸ ಮಾಡ್ತಾಯಿದ್ದಾರೆ. ಇದು ಒಂದು ಉದಾಹರಣೆ. ಎರಡನೇ ಉದಾಹರಣೆ ನಾನು ಕೊಡಬೇಕು ಅಂತಂದರೆ, ನಮ್ಮದೇ ಆದಂಥ ಹುನಗುಂದ ತಾಲೂಕಲ್ಲಿ ಹುನಗುಂದ ಫಾರ್ಮರ್ ಪ್ರೊಡ್ಯೂಸರ್ ಕಂಪ್ನಿ ಲಿಮಿಟೆಡ್ ಅಂತ ಇದೆ. ಈ ಕಂಪ್ನಿ ಸರಿಸುಮಾರು 60 ಕೋಟಿ ರೂಪಾಯಿ ವ್ಯವಹಾರ ಮಾಡಿದೆ ಈ ವರ್ಷ. ಇಲ್ಲೂ ಕೂಡ ರೈತರ ಭಾಗಿತ್ವ ಎದ್ದು ಕಾಣಿಸ್ತದೆ. ಈ ಹುನಗುಂದ ಫಾರ್ಮರ್ ಪ್ರೊಡ್ಯೂಸರ್ ಕಂಪ್ನಿ ಯಶೋಗಾತಿ ಆಗೋದಕ್ಕೆ ಇದರ CEO ಕೂಡ ಕಾರಣ, ರವಿ ಅಂತ ಇದ್ದಾರೆ. ಅವರು ಬಹಳ ಪ್ರಯತ್ನಪಟ್ಟು ಎಲ್ಲ ವ್ಯವಹಾರಗಳ ಕೌಶಲ್ಯಗಳನ್ನು ಕಲಿತ್ಕೊಂಡು ರೈತರಿಗೆ ಲಾಭವನ್ನು ತಂದು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಅದೊಂದು ಯಶೋಗಾಥೆ. ಇದಲ್ಲದೆ ಹಿಂಗೋಲಿ ಫಾರ್ಮರ್ ಪ್ರೊಡ್ಯೂಸರ್ ಕಂಪ್ನಿ ಅಂತಿದೆ, ಮಹಾರಾಷ್ಟ್ರದಲ್ಲಿ ಹಿಂಗೋಲಿಯಲ್ಲಿದೆ. ಈ ಕಂಪ್ನಿ ಕೂಡ ಸರಿಸುಮಾರು 70 ಕೋಟಿ ರೂಪಾಯಿ ವ್ಯವಹಾರ ಮಾಡ್ತಾಯಿದೆ. ಇಲ್ಲೂ ಕೂಡ CEOಗಳು ಆಮೇಲೆ ಕಂಪ್ನಿ ಚೇರ್ಮನ್ಗಳು ಸಾಕಷ್ಟು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಇದರ ಇನ್ನೊಂದು ಆಯಾಮ ಹೇಳ್ತೇನೆ ನಿಮಗೆ ಪ್ರೊಡ್ಯೂಸರ್ ಕಂಪ್ನಿದು. ಇವೆಲ್ಲ ನಾವು ಕೃಷಿ ಉತ್ಪನ್ನಗಳ ಬಗ್ಗೆ ಮಾತಾಡಿದ್ವಿ. ಈಗ ನೋಡಿ, ಹಾಲಿನಲ್ಲಿ ಕೋಆಪ್ರೇಟಿವ್ ರಚನೆ ಬಹಳ ಚೆನ್ನಾಗಿದೆ. ಆದ್ರೂ ಕೋಆಪ್ರೇಟಿವ್ ಮಿಲ್ಕ್ ಫೆಡರೇಷನ್ ಎಲ್ಲ ಸಕ್ಸಸ್ ಆದರೂ ಕೂಡ ಇದರಲ್ಲೂ ಕೂಡ ಮದರ್ ಡೇರಿಯವರು ಮಿಲ್ಕ್ ಪ್ರೊಡ್ಯೂಸರ್ ಕಂಪ್ನಿಗಳನ್ನು ಪ್ರಮೋಟ್ ಮಾಡ್ತಾಯಿದ್ದಾರೆ. ಪಾಯಸ್ ಮಿಲ್ಕ್ ಪ್ರೊಡ್ಯೂಸರ್ ಕಂಪ್ನಿ ಅಂತ ಜೈಪುರಲ್ಲಿ ಒಂದಿದೆ. ಅವ್ರದ್ದು ವಹಿವಾಟು ಸರಿಸುಮಾರು 2,000 ಕೋಟಿ ಇದೆ. ಹರಿಯಾಣದಲ್ಲಿ ಮಾಹಿ ಮಿಲ್ಕ್ ಪ್ರೊಡ್ಯೂಸರ್ ಕಂಪ್ನಿ ಅಂತಿದೆ. ಅವ್ರ ವಹಿವಾಟು 500ರಿಂದ 600 ಕೋಟಿ ಇದೆ. ಹೀಗೆ ಸರಿಸುಮಾರು ಒಂದು 20 ಏನು ನಾವು ಮಿಲ್ಕ್ ಪ್ರೊಡ್ಯೂಸರ್ ಕಂಪ್ನಿ ಏನಂತೀವಿ ನಮ್ಮ ದೇಶದಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾವೆ. ಅವುಗಳ ವಹಿವಾಟು ಸರಿಸುಮಾರು 500 ಕೋಟಿ ಮೇಲೇ ಇದೆ. ಈಗ ಕೋಆಪ್ರೇಟಿವ್ ಮಿಲ್ಕ್ ಇಷ್ಟೆಲ್ಲ ಯಶಸ್ಸು ಕಂಡ ನಂತರನೂ ಪ್ರೊಡ್ಯೂಸರ್ ಕಂಪ್ನಿ ಯಾಕೆ ಅಂತ ನೀವು ಕೇಳ್ಬೋದು. ಮಿಲ್ಕ್ ಪ್ರೊಡ್ಯೂಸರ್ ಕಂಪ್ನಿ ಯಾಕೆ ಅಂತ ಕೇಳ್ಬೋದು. ಕೋಆಪ್ರೇಟಿವ್ನಲ್ಲಿ ಏನಾಗುತ್ತೆ, ಕೋಆಪ್ರೇಷನ್ನು ರಾಜ್ಯದ ವಿಷಯ. ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಒಂದು ಮಿಲ್ಕ್ ಕೋಆಪ್ರೇಟಿವ್ ಫೆಡರೇಷನ್ನು ಬೇರೆ ರಾಜ್ಯಕ್ಕೆ ಹೋಗಿ ವ್ಯವಹಾರ ಮಾಡಬೇಕು ಅಂದರೆ ಆ ರಾಜ್ಯದ ಕೋಆಪ್ರೇಟಿವ್ ಆ್ಯಕ್ಟಲ್ಲೂ ಕೂಡ ಅವರು ರಿಜಿಸ್ಟ್ರೇಷನ್ ಮಾಡಬೇಕು. ಆ ಒಂದು ಅಡೆತಡೆ ಆಗ್ತಾಯಿತ್ತು. ಅದಕ್ಕೆ ಮದರ್ ಡೇರಿಯವರು ಏನು ಮಾಡಿದರು, ರೈತ ಉತ್ಪಾದಕ ಕಂಪ್ನಿ ಮಾಡಿದರೆ ಇಡೀ ದೇಶದಲ್ಲೇ ಮಾರಾಟ ಮಾಡ್ಬೋದು. ಅದು ಒಂದು ಅನುಕೂಲತೆ ಇದೆ ರೈತ ಉತ್ಪಾದಕರ ಕಂಪ್ನಿಗೆ. ಸೊ ಈ ರೀತಿ ಸಾಕಷ್ಟು ಯಶೋಗಾಥೆಗಳಿದ್ದಾವೆ. ಎಲ್ಲ ತಾವು ದೂರದ ಜಮ್ಮು ಕಾಶ್ಮೀರಕ್ಕೂ ಹೋಗಿದ್ರಿ. ಜಮ್ಮು ಕಾಶ್ಮೀರದಲ್ಲೂ ಕೂಡ ಒಂದು ಪ್ಯಾಂಪೋರ್ ಅಂತ ಒಂದು ಜಾಗ ಇದೆ. ಪ್ಯಾಂಪೋರ್ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಅಂತ ಇದೆ ಅದು. ಅಲ್ಲಿ ನೋಡಿ, ರೈತರು ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಯಾವುದೇ ಯಶೋಗಾಥೆಯನ್ನು ಕಾಣ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅಲ್ಲಿರ್ತಕ್ಕಂಥ ವರ್ತಕರು ಒಬ್ಬ ರೈತನ ಒಂಥರ ಏಜೆಂಟ್ ಥರ ಮಾಡಿಬಿಟ್ಟು ಅವರು ಸ್ಯಾಫ್ರಾನ್ ಆಗಿರ್ಬೋದು, ಕೇಸರಿ ಆಮೇಲೆ ವಾಲ್ನಟ್ಟು, ಬಾದಾಮಿ ಎಲ್ಲ ಒಳ್ಳೊಳ್ಳೆ ಪ್ರೀಮಿಯಂ ಪ್ರಾಡಕ್ಟ್ಸ್ಗಳನ್ನು ಖರೀದಿ ಮಾಡ್ತಾಯಿದ್ರು. ಆ ರೈತರಿಗೆ ಒಂದು ಸರಿ ಯಾವುದೋ ಒಂದು ತರಬೇತಿಯಲ್ಲಿ ಈ ರೈತ ಉತ್ಪಾದಕ ಕಂಪ್ನಿ ಬಗ್ಗೆ ಗೊತ್ತಾಯಿತು. ಗೊತ್ತಾದ ತಕ್ಷಣ ಅವ್ರು ಏನು ಮಾಡಿದ್ರು, ರೈತರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ಅದನ್ನು ಎಲ್ಲ ವಿಧಾನಗಳನ್ನು ಕಲಿತುಕೊಂಡು ತಮ್ಮ ಜೊತೆ ಏನು ಮುಂಚೆ ಅವರು ಮಾಲುಗಳನ್ನು ಖರೀದಿ ಮಾಡಿ ವರ್ತಕರು ಕೊಡ್ತಿದ್ರು ಆ ರೈತರನ್ನೇ ಒಟ್ಟುಗೂಡಿಸಿ ಒಂದು ಕಂಪ್ನಿನ ರಿಜಿಸ್ಟ್ರೇಷನ್ ಮಾಡಿ ಕಂಪ್ನಿ ಅಡಿಯಲ್ಲಿ ಲಾಭಾಂಶವನ್ನು ಎಲ್ಲರಿಗೂ ಹಂಚೋ ಥರ ಒಂದು ವ್ಯವಸ್ಥೆ ಮಾಡಿಕೊಂಡ್ರು. ಇದು ಯಾವಾಗ ಸಾಧ್ಯ ಆಗುತ್ತೆ, ಯಾವಾಗ ಅಂದರೆ ನಾವೇನು ಲೀಡರ್ ಅಂತ ಹೇಳ್ತೀವಿ, ಲೀಡರ್ ಈಸ್ ವೆರಿ ಇಂಪಾರ್ಟೆಂಟ್. ನಾಯಕತ್ವ ಗುಣ ಇರೋರು ಮಾತ್ರ ಈ ಥರ ಮಾಡೋಕ್ಕೆ ಸಾಧ್ಯ. ಸೊ ಅವ್ರಿಗೆ ರೈತರ ಬಗ್ಗೆ ಕಾಳಜಿ ಇತ್ತು, ನಾಯಕತ್ವ ಗುಣ ಇತ್ತು, ಎಲ್ಲರನ್ನೂ ಒಗ್ಗಟ್ಟು ಮಾಡಿ ರೈತರಿಗೆ ಲಾಭ ಕೊಡೋಣ ಅನ್ನುವಂಥ ಒಂದು ಉದ್ದೇಶ ಇತ್ತು. ಅದಕ್ಕೆ ಇದು ಒಂದು ಯಶೋಗಾಥೆಯಾಗಿ ಕಾಣ್ತಾ ಇದೆ. 45,000ಕ್ಕೂ ಮಿಕ್ಕಿ ರೈತ ಉತ್ಪಾದಕ ಕಂಪನಿಗಳಿದ್ದಾವೆ. ಇವುಗಳ ನಡುವಿನ ಒಂದು ನೆಟ್ವರ್ಕಿಂಗ್ ಆದರೆ ಅದೇ ಒಂದು ಬೃಹತ್ ಮಾರುಕಟ್ಟೆ ಆಗ್ಬೋದು ಅಂತ ತಮ್ಮ ಅನ್ಸಲ್ವೇ ಡಾಕ್ಟರ್ ಗುಮ್ಗೋಳ್ ಮಠ್ ಅವರೇ? ನಮ್ಮ ಸಂಸ್ಥೆ ಏನಾದರೂ ಕೆಲಸ ಮಾಡ್ತಾ ಇದೆಯಾ? ಅದೇ ವಿಷಯನ ನಾನು ನಿಮಗೆ ಹೇಳೋಣ ಅಂದೆ ಈ ಮುಂದೆ. ನೋಡಿ, ಈಗ ರೈತ ಉತ್ಪಾದಕ ಕಂಪನಿಗಳಂತೂ ಸ್ಥಾಪನೆ ಆಗಿದ್ದಾವೆ, ಹೌದಾ? ಅದರಲ್ಲಿ ಸರಿಸುಮಾರು 60ರಿಂದ 70% ಸಣ್ಣ ಸಣ್ಣ ಕಂಪನಿಗಳಿದ್ದಾವೆ. ಎರಡು ರೀತಿಯಲ್ಲಿ ನಾವು ಇದನ್ನು ಅನುಕೂಲಕರವಾಗಿ ಬಳಸ್ಕೊಳ್ಬೋದು. ಒಂದನೇದು, ಸಣ್ಣ ಸಣ್ಣ FPOಗಳನ್ನು ನಾವು ಫೆಡರೇಷನ್ ಅಂತ ಹೇಳ್ತೀವಿ. ಸುಮಾರು 25ರಿಂದ 30 FPOಗಳು ಕೂಡಿಕೊಂಡು ಫೆಡರೇಷನನ್ನು ರೈತ ಉತ್ಪಾದಕ ಕಂಪನಿ ಅಂತ ನಾವು ರಿಜಿಸ್ಟ್ರೇಷನ್ ಮಾಡ್ಬೋದು. ಅಲ್ಲಿಗೆ ಫೆಡರೇಷನ್ ಜವಾಬ್ದಾರಿ ಏನು ಅಂತಂದರೆ ಬಿಸ್ನೆಸ್ ಮಾಡೋದು. ರೈತ ಉತ್ಪಾದಕ ಕಂಪನಿಗಳು, ಸಣ್ಣ ಸಣ್ಣ ಕಂಪನಿಗಳೇನಿದ್ದಾವೆ, ಅವರು ತಮ್ಮ ಪ್ರೊಡಕ್ಷನ್ ಕಡೆ ಗಮನ ಕೊಡ್ಬೋದು, ಉತ್ಪಾದಕತೆ ಉತ್ಪನ್ನಗಳ ಬಗ್ಗೆ ಗಮನ ಕೊಡ್ಬೋದು. ಇದು ಒಂದು ವ್ಯವಸ್ಥೆಯಿಂದ ಬಹುಶಃ ಇದು ಸಮಸ್ಯೆ ಬಗೆಹರಿಬೋದು ಅಂತ ನನ್ನ ಅಭಿಪ್ರಾಯ. ಎರಡನೇದ್ದು, ನಮ್ಮ ಸಂಸ್ಥೆಯಲ್ಲಿ FPO ಟು FPO ಟ್ರೇಡ್ ಅಂತ ಒಂದು ಪಾಲಿಸಿ ಪೇಪರನ್ನು ನಾವು ಬರೆಯೋದಕ್ಕೆ ಶುರು ಮಾಡಿದ್ದೀವಿ. ನೀವು ಹೇಳ್ದಂಗೆ FPO ನೆಟ್ವರ್ಕಿಂಗು. ಈಗ ಕರ್ನಾಟಕದಲ್ಲಿರ್ತಕ್ಕಂಥ FPOಗಳ ಅವಶ್ಯಕತೆಯೇ ಬೇರೆ ಇರುತ್ತೆ, ಮಧ್ಯಪ್ರದೇಶದಲ್ಲಿರ್ತಕ್ಕಂಥ FPOಗಳ ಅವಶ್ಯಕತೆಯೇ ಬೇರೆ ಇರುತ್ತೆ, ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ FPOಗಳ ಅವಶ್ಯಕತೆಯೇ ಬೇರೆ ಇರುತ್ತೆ. ರಾಷ್ಟ್ರ ಮಟ್ಟದಲ್ಲಿ ಒಂದು ನಾವೇನು ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ತೇವೆ ಅದನ್ನು ಮಾಡಿಬಿಟ್ಟು ಎಲ್ಲ FPOಗಳ ಮಾಹಿತಿಗಳನ್ನು ನಾವು ಎಲೆಕ್ಟ್ರಾನಿಕಲಿ ಒಂದು ವೇಳೆ ಒಂದೇ ಪ್ಲ್ಯಾಟ್ಫಾರ್ಮ್ ಅಡಿಯಲ್ಲಿ ತೊಗೊಂಬಂದರೆ ಅಲ್ಲಿಗೆ
ಅವರವರ ಅವಶ್ಯಕತೆಗಳು ಗುರುತಾಗಿ FPO ಟು FPO ಟ್ರೇಡ್, ಅಂದರೆ ರೈತ ಉತ್ಪಾದಕ ಕಂಪ್ನಿಯಿಂದ ರೈತ ಉತ್ಪಾದಕ ಕಂಪ್ನಿಗೆ ಬಿಸ್ನೆಸ್ಸು, ಆ ಥರ ಮಾಡಿದರೆ ಭಾಳಷ್ಟು ಅನುಕೂಲ ಆಗುತ್ತೆ. ನನಗೆ ಅನಿಸೋ ಮಟ್ಟಿಗೆ ಸರಿಸುಮಾರು 50% ಮಾರುಕಟ್ಟೆ ಸಮಸ್ಯೆಗಳು ಇಲ್ಲಿಗೆ ಕಡಿಮೆ ಆಗಿಬಿಡುತ್ತೆ ರೈತರದು. ಇದು ಒಂದು ಒಳ್ಳೆಯ ವಿಚಾರ ನೀವು ಕೇಳಿದ್ರಿ. ಇದ್ರ ಬಗ್ಗೆ ಸರ್ಕಾರ ಏನಾದರೂ ನೀತಿ ನಿಯಮಗಳಲ್ಲಿ ತಿದ್ದುಪಡಿ ತರೋದಿದ್ರೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಇದು ಅಂದರೆ ಏನು APMCಗಳನ್ನು ಸೇರಿಸಿ ಇನಾಮ್ ಅಂತ ಮಾಡಲಾಗಿದೆ, ಅದೇ ರೀತಿ ನೀವು FPOಗಳನ್ನು ಸೇರಿಸಿ ಒಂದು ವರ್ಚುವಲ್ ನೆಟ್ವರ್ಕನ್ನು ಪ್ಲ್ಯಾಟ್ಫಾರ್ಮನ್ನು ರೆಡಿ ಮಾಡಿದ್ರೆ, ಈ ನಿಟ್ಟಿನಲ್ಲಿ ಒಬ್ಬರು ರಿಟೈರ್ಡ್ IIT ಪ್ರೊಫೆಸರ್ ಪ್ರಗತಿ ಗೋಖಲೆ ಅಂತ ಪ್ರಯತ್ನ ಮಾಡಿದ್ದಾರೆ. ಆದರೆ ಸರಿಸುಮಾರು ಒಂದು 5,000 FPOಗಳು ಮಾತ್ರ ಅದರಲ್ಲಿ ಸೇರ್ಕೊಂಡಿದ್ದಾವೆ. ಇನ್ನು ಉಳಿದ 40,000 FPOಗಳನ್ನು ಅವರು ಸೇರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅವರು ಒಬ್ಬರೇ ಹೋರಾಟ ಮಾಡೋದ್ರಿಂದ ಆಗೋದಿಲ್ಲ. ನಾವು ಅವರನ್ನು ನಮ್ಮ ಸಂಸ್ಥೆಗೆ ಆಹ್ವಾನ ಮಾಡಿ ಅವ್ರಿಗೆ ಹೇಳಿದ್ದೀವಿ, ಎಲ್ಲ FPOಗಳು ದೇಶದಲ್ಲಿರ್ತಕ್ಕಂಥ ಎಲ್ಲ FPOಗಳಿಗೆ ನಮ್ಮ ರಾಜ್ಯದ ಒಂದು ಏನು ಅಧಿಕಾರಿಗಳಿರ್ತವೆ ಅವರು ಸಂಪರ್ಕದಲ್ಲಿ ನಿಮ್ಮನ್ನು ತಂದುಕೊಟ್ಟು ಉಳಿದ FPOಗಳು ಕೂಡ ಈ ಪ್ಲ್ಯಾಟ್ಫಾರ್ಮನ್ನು ಸೇರ್ಕೋಬೋದು ಅಂತ ನಾವು ಒಂದು ವ್ಯವಸ್ಥೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50ಕ್ಕೆ ಕೃಷಿರಂಗದಲ್ಲಿ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, VC ಫಾರಂ, ಮಂಡ್ಯ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ನೆನಪಿಡಿ, ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ. ಎಷ್ಟೊಂದು ಸೌಂದರ್ಯವಿಲ್ಲಿದೆ, ಎಷ್ಟೊಂದು ಆನಂದವಿಲ್ಲಿದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿ. ಕೇಳುಗರೆ, ಫೆಬ್ರವರಿ 4 ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ರೇಷ್ಮೆ ಕೃಷಿಯಲ್ಲಿ ಸಂಶೋಧನೆ ಮತ್ತು ವಿಸ್ತರಣಾ ಚಟುವಟಿಕೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ನಿರ್ದೇಶಕರಾದ ಡಾ ಎಸ್ ಗಾಂಧಿದಾಸ್. ಕರೆ ಮಾಡಲು ಸಂಪರ್ಕ ಸಂಖ್ಯೆಗಳು 25125282 ಹಾಗೂ 25150889, ಮೈಸೂರಿನ STD ಕೋಡ್ 0821. ಕೇಳುಗರು ರೇಷ್ಮೆ ಐಸಿರಿ ಬಾನುಲಿ ಸರಣಿ ಕುರಿತ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕೂಡ ಹಂಚಿಕೊಳ್ಳಬಹುದು. ಗೂಡಲು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ. ಮರೆಯದಿರಿ, ಫೆಬ್ರವರಿ 4 ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ರೇಷ್ಮೆ ಕೃಷಿಯಲ್ಲಿ ಸಂಶೋಧನೆ ಹಾಗೂ ವಿಸ್ತರಣಾ ಚಟುವಟಿಕೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿ. ಗುಮ್ಗೋಳ್ ಮಟ್ಟವರೇ, ಹೆಚ್ಚಿನ ಮಾಹಿತಿಗೆ ನಮ್ಮ ಕೇಳುಗರು ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ? ಖಂಡಿತವಾಗಿ ಹೇಳ್ತೀನಿ. ಡಾಕ್ಟರ್ KC ಗುಮ್ಗೋಳ್ಮಠ್, ನಿರ್ದೇಶಕರು, ರಾಷ್ಟ್ರೀಯ ವಿಸ್ತರಣಾ ಯೋಜನೆ ಸಂಸ್ಥೆ, ಹೈದರಾಬಾದ್. ನನ್ನ ಮೊಬೈಲ್ ಸಂಖ್ಯೆ 9666000724. ಇನ್ನೊಮ್ಮೆ ಹೇಳ್ತೀರಾ? ನನ್ನ ಮೊಬೈಲ್ ಸಂಖ್ಯೆ 9666000724. ಇನ್ನೂ ಒಂದು ಸರಿ ಹೇಳ್ಬಿಡಿ. 9666000724. ಒಳ್ಳೆಯದು ಡಾಕ್ಟರ್ ಗುಮ್ಗೋಳ್ ಮಠ ಅವರೇ, ಇದುವರೆಗೂ ಕೃಷಿ ಮಾರುಕಟ್ಟೆ ಸವಾಲುಗಳು ಮತ್ತು ಅವಕಾಶಗಳು ಇದ್ರ ಬಗ್ಗೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದಿರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು, ನಮಸ್ಕಾರ.